ವೆಲ್ಕಮ್ ಟು ಮೋಟಿವೇಶನ್ ಲೈನ್ಸ್ ಕನ್ನಡ. ಶ್ರಮ ಅನ್ನೋದು ಸುಲಭವಾದ ಮಾತಲ್ಲ, ಅದೊಂದು ತಪಸ್ಸು ಎಂದರೆ ತಪ್ಪಾಗಲಾರದು. ಯಾವಾಗಲೂ ತಾಳ್ಮೆಯಿಂದ ಶ್ರಮಪಟ್ಟು ನಿನ್ನ ಕೆಲಸ ಮಾಡು. ನೆನಪಿರಲಿ, ಶಾಂತಿಯುತವಾಗಿರುವ ಸಾಗರವೇ ಸುನಾಮಿ ತರುವುದು. ಯಾರಿಗೂ ಶ್ರಮವಿಲ್ಲದೆ ಶ್ರೀಮಂತಿಕೆ ಸಿಗುವಂಥದ್ದು ಅಲ್ಲ. ಬರೀ ಕನಸಿನಿಂದಲೇ ಯಾವ ಕೋಟೆನೂ ಕಟ್ಟೋದಕ್ಕೆ ಆಗಲ್ಲ. ಬರೀ ಮಂತ್ರದಿಂದಲೇ ಯಾವ ಮಾವಿನ ಹಣ್ಣು ಮರದಿಂದ ಬೆಳೆಸೋಕೆ ಆಗಲ್ಲ. ಅರಿತು ಬಾಳು ಓ ಮಾನವ, ಜೀವನದಲ್ಲಿ ಉನ್ನತಿ ತಪ್ಪಲ್ಲ. ನಿಮ್ಮ ಶ್ರಮವಿಲ್ಲದೆ ಉನ್ನತಿ ಅಪೇಕ್ಷಿಸುವುದು ದೊಡ್ಡ ತಪ್ಪು. ಯಾರಿಗಾದರೂ ಸಹಾಯ ಮಾಡು, ಆದರೆ ಮಿತಿಮೀರಿ ಸಹಾಯ ಮಾಡಬೇಡ. ಯಾಕೆಂದರೆ ಆ ಕೆಲಸ ಆಗೋಕು ಅಂದರೆ ನೀನೇ ಶ್ರಮ ಪಡಬೇಕು ಅನ್ನೋದನ್ನು ಮರಿಬೇಡ. ಗೆದ್ದವರೆಲ್ಲರೂ ಶ್ರಮಿಕರೇ, ಸೋತವರೆಲ್ಲರೂ ಮುಂದಿನ ಗೆಲುವಿಗೆ ಪ್ರಯತ್ನ ಪಡುವವರೇ. ಕೆಲವರು ಶ್ರಮಿಸಿ ಸಾಧನೆ ಗಳಿಸಿದರೆ, ಕೆಲವರು ಸಮಯದಲ್ಲಿ ಶ್ರಮವಿಲ್ಲದೆ ಎಲ್ಲವನ್ನೂ ಅವರ ಇಚ್ಛೆಯಂತೆ ಸಾಧಿಸಿಬಿಡುತ್ತಾರೆ. ದಿನವಿಡೀ ಶ್ರಮಿಸುವ ಮನೆಯ ಹೆಣ್ಣಿಗೆ ಕನಿಷ್ಠ ಬೆಲೆಯೂ ಇರುವುದಿಲ್ಲ. ಎಲ್ಲರೂ ತಾತ್ಸಾರದಲ್ಲೇ ನೋಡುವವರು. ಅವರಿಗೂ ಮನಸ್ಸು ಇರುವುದು ಎಂದು ಯಾರೂ ಅರಿಯುವುದಿಲ್ಲ. ಯಶಸ್ಸಿಗಾಗಿ ಪಡುವ ಶ್ರಮ ಎಂದಿಗೂ ವ್ಯರ್ಥವಾಗದು. ತುಸು ತಡವಾದರೂ ಪ್ರತಿಫಲ ಸಿಕ್ಕೇ ತೀರುವುದು. ಹೇಗೆ ಫಲ ನೀಡದೆ ಪ್ರತಿಫಲ ಸಿಗೋದಿಲ್ವೋ ಹಾಗೆ ಶ್ರಮ ಪಡದೆ ಏನನ್ನೂ ಸಾಧಿಸೋಕ್ಕೂ ಆಗೋದಿಲ್ಲ. ಗುರಿ ತಲುಪುವ ಹಾದಿ ಕಷ್ಟ ಎಂದ ಮಾತ್ರಕ್ಕೆ ಅದು ಅಸಾಧ್ಯ ಎಂದಲ್ಲ, ನಿನ್ನಿಂದ ಹೆಚ್ಚು ಶ್ರಮ ಬೇಕು ಎಂದರ್ಥ. ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ. ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು, ನನಸು ಮಾಡಲು ನಿದ್ದೆ ಇಲ್ಲದ ಶ್ರಮ ಬೇಕು. ಸಾಧಿಸುವ ಛಲ ಮತ್ತು ಶ್ರಮ ಕೂಡ ಅವಶ್ಯಕತೆ ಇದೆ. ಶ್ರಮಕ್ಕೆ ಎಂದೂ ಮೋಸವಾಗೋದಿಲ್ಲ. ಶ್ರಮವಿಲ್ಲದೆ ಬಂದದ್ದು ಎಂದೂ ಉಳಿಯುವುದಿಲ್ಲ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.